ನಮಸ್ಕಾರ ರೀ ಬಂಧುಗಳೇ. ನಾವು ಅಮೇರಿಕಾ ಪ್ರವಾಸದೊಳಗಿದ್ದಾಗ ಬರೀ ಪ್ರಸಿದ್ಧ ಪ್ರವಾಸಿ ತಾಣಗಳನ್ನು ಅಷ್ಟೇ ನೋಡಲಿಲ್ಲರಿ, ಅಲ್ಲಿಯ ದೈನಂದಿನ ಜೀವನದಲ್ಲಿ ಕಂಡಂಥ ಕೆಲವು ಕುತೂಹಲಕಾರಿ ಮತ್ತು ಆಶ್ಚರ್ಯಜನಕ ವಿಷಯಗಳನ್ನು ಗಮನಿಸಿದ್ವಿ. ಅಂಥ ಕೆಲವು ವಿಶೇಷ ದೃಶ್ಯಗಳನ್ನು ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ತೇನೆ ರೀ. ಹಾಗಾದ್ರೆ ಅವು ಯಾವಂತ ನೋಡೋಣ ಬರಲ್ಲ. ಮೊದಲೇದಾಗಿ ಒಂದು ಅಂಗಡಿ ಮುಂದೆ ಒಂದು ಸಣ್ಣ ರೋಬೋಟ್ ಕಾಣಿಸ್ತ್ರಿ. ರಸ್ತೆ ಮೇಲೆ ಆ ರೋಬೋಟು ನಾವು ಹೇಳ್ದಂಗೆ ಮಾಡ್ಲಿಕ್ಕತ್ತಿತ್ರಿ. ಇದನ್ನ ನೋಡಿ ಟೆಕ್ನಾಲಜಿ ಎಷ್ಟು ಡೆವಲಪ್ ಆಗೈತಲ್ಲ, ಇನ್ನೇನು ನಮ್ಮ ಮನೆ ಕೆಲಸಕ್ಕೆ ರೋಬೋಟ್ ಬರೋ ದಿವಸ ದೂರಿಲ್ಲ ಅಂತ ಅನ್ನಿಸ್ತು ನೋಡ್ರಿ. ಮತ್ತು ಇನ್ನೂ ಒಂದು ಕಡೆ ನಮ್ಮ ಕಸಿನ್ ಸಿಸ್ಟರ್ ರೂಪಾ ಅಕ್ಕಾರ ಮನೆಗೆ ಹೋಗಿದ್ವಿ ರೀ. ಅಲ್ಲಿ ನೋಡಿದ್ದು ಬಹಳ ವಿಶೇಷ ಆಗಿತ್ತು. ಅಲ್ಲಿ ನಾವು ಫುಲ್ಲಿ ಆಟೋಮ್ಯಾಟಿಕ್ ರೋಟಿ ಮೇಕಿಂಗ್ ಮಷಿನ್ ನೋಡಿದ್ವಿ ರೀ. ಇಲ್ಲಿ ಹಿಟ್ಟು, ನೀರು ಮತ್ತು ಎಣ್ಣೆ ಹಾಕಿದ್ರೆ ಸಾಕ್ರಿ, ಸಂಪೂರ್ಣ ಸ್ವಯಂಚಾಲಿತ ಯಂತ್ರ ಚಪಾತಿನ ತಯಾರು ಮಾಡಿಕೊಡ್ತಿದ್ರಿ. ನಮ್ಮ ಮನೆಯೊಳಗೆ ನಾವು ಕೈಯಿಂದ ಚಪಾತಿ ಮಾಡ್ತೀವ್ರಿ, ಆದ್ರೆ ಇಲ್ಲಿ ಟೆಕ್ನಾಲಜಿ ಅಡುಗೆ ಮನೆ ಕೆಲಸಕ್ಕೂ ಸಹಾಯ ಮಾಡೋದು ನೋಡಿ ಇದರಿಂದ ನಮ್ಮ ಸಮಯ ಶಕ್ತಿಯ ಉಳಿತಾಯದ ಜೊತೆಗೆ ಜೀವನ ಎಷ್ಟು ಆರಾಮಾಗ್ತೈತಲ್ಲ ಅಂತ ಅನ್ನಿಸ್ತ್ರಿ. ಮತ್ತು ಇನ್ನೊಂದು ವಿಷಯ ನಮ್ಮ ಗಮನ ಸೆಳೆದಿದ್ದು, ಒಂದು ಅಂಗಡಿ ಹೊರಭಾಗದಲ್ಲಿ ಈ ಫೈರ್ ಸ್ಪ್ರಿಂಕ್ಲರ್ ಸಿಸ್ಟಮ್, ಅಂಗಡಿಯೊಳಗೆ ಬೆಂಕಿ ಕಾಣಿಸ್ಕೊಂಡ ಸಂದರ್ಭದೊಳಗೆ ಬೆಂಕಿಯನ್ನು ನಿಯಂತ್ರಣ ಮಾಡಲು ಸಹಾಯ ಮಾಡುವ ಸ್ಪ್ರಿಂಕ್ಲರ್ ವ್ಯವಸ್ಥೆ ಕಟ್ಟಡದೊಳಗೆ ಅಳವಡಿಸಲಾಗಿರ್ತೈತ್ರಿ. ಜನರ ಸುರಕ್ಷತೆ ಸಲುವಾಗಿ ಇಂತಹ ಮುನ್ನೆಚ್ಚರಿಕಾ ವ್ಯವಸ್ಥೆಗಳಿಗೆ ಎಷ್ಟು ಮಹತ್ವ ನೀಡಲಾಗಿತ್ತಲ್ಲ ಅಂತ ನೋಡಿ ಆಶ್ಚರ್ಯ ಜೊತೆಗೆ ಸಂತೋಷನೂ ಆಯ್ತ್ರಿ. USA ಪ್ರವಾಸದೊಳಗೆ ನಾವು ನೋಡಿದ ಪ್ರತಿಯೊಂದು ವಿಷಯವೂ ಒಂದು ಹೊಸ ಅನುಭವ, ಹೊಸ ಕಲಿಕೆ. ಪ್ರಸಿದ್ಧ ಸ್ಥಳಗಳ ಜೊತೆಗೆ ಇಂತಹ ಸಣ್ಣ ಸಣ್ಣ ವಿಷಯಗಳೇ ಪ್ರವಾಸವನ್ನು ಇನ್ನಷ್ಟು ವಿಶೇಷವನ್ನಾಗಿಸಿ ಜೀವನ ಪೂರ್ತಿ ನೆನಪಿನಲ್ಲಿಡುವ ಸುಂದರ ಕ್ಷಣಗಳಾಗಿ ಉಳಿತಾವ್ರಿ. ಆತ್ಮೀಯ ಬಂಧುಗಳೇ, ಈ ವಿಷಯಗಳಲ್ಲಿ ನಿಮಗೆ ಯಾವುದು ಹೆಚ್ಚು ಇಂಟ್ರೆಸ್ಟಿಂಗ್ ಅನ್ನಿಸ್ತ ಕಾಮೆಂಟ್ ಮೂಲಕ ತಿಳಿಸ್ರಿ. ಮತ್ತು ನನ್ನ ಈ ವಿಡಿಯೋ ನಿಮ್ಗೆ ಚಲೋ ಅನಿಸಿದ್ರೆ ಲೈಕ್, ಶೇರ್ ಮಾಡಿರಿ ಮತ್ತು ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡ್ರಿ. ಧನ್ಯವಾದ.